ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿದ್ದು BY ಯೂಟ್ಯೂಬ್ ಚಾನಲ್. ಎಲ್ಲರೂ ಆಗಿದ್ದೀರಿ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತೇನಪ್ಪ ಅಂದ್ರೆ ನಾನು ನಮ್ಮ ಮನುಷ್ಯರಿಗೆ ಒಂದು ಕ್ಯೂಟಾಗಿ ಮುದ್ದಾಗಿ ಒಂದು ಅಂಬ್ರೆಲಾ ಫ್ರಾಕ್ ಹೊಲಿಯಮಂತ ಅನ್ಕೊಂಡಿನಿ. ಸೊ ಅದು ಯಾವ ಥರ ಹೊಲಿತೀನಿ, ಹೆಂಗೆ ಹೊಲಿತೀನಿ ಅಂತ ನಿಮಗೆ ಭೀ ತೋರಿಸ್ತೀನಿ. ಈಗಾಗಲೇ ನೋಡ್ರಿ, ಇದು ಆಕಿಗೆ ಸೀರೆ ಉಡ್ಸ್ಬೇಕಂತ ಅದಕ್ಕೆ ಇಲ್ಲಿ ತಂದು ಇಟ್ಟಾಳ. ಬಟ್ ಸೀರೆ ಉಡ್ಸಲ್ಲ, ಆಕಿಗೆ ಅಂಬ್ರೆಲಾ ಫ್ರಾಕು ಹೊಲ್ದಿಗೆಶಿಂದ ಹಾಕಿ ತೋರಿಸ್ತೀನಿ ಯಾವ ಥರ ಬರ್ತದೆ, ಹೆಂಗೆ ಬರ್ತದೆ ಅಂತ. ಸೊ ನಿಮ್ಮ ಮನೆಗೆ ಭೀ ಪುಟಾಣಿ ಮಕ್ಳಿದ್ರೆ ಅವ್ರಿಗೆ ಭೀ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಚಲೋ ಬರ್ತದೆ. ವಿಡಿಯೋ ಕಂಪ್ಲೀಟ್ ಆದ್ಮ್ಯಾಗ ನೋಡ್ರಿ, ಚಲೋ ಬಂದ್ರೆ ನೀವು ಭೀ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಅಣ್ಣ ಡ್ರೆಸ್ ಹೊಲಿಯಮ್ಮ ನಿಮ್ಗೆ? ಹಾಂ, ಸೊ ಬರ್ರಿ, ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡಮ್ಮ. ಮಾಡಮ್ಮ? ಹಾಂ, ಸ್ಟಾರ್ಟ್ ಮಾಡಮ್ಮ. ಸೊ ಇವಾಗ ಮೊದಲಿಗೆ ನಾವು ಅಂಬ್ರೆಲಾ ಫ್ರಾಕ್ದು ಲಂಗ ಯಾವ ಥರ ಮಾರ್ಕ್ ಮಾಡೋದು ಅಂತ ಹೇಳ್ಕೊಡೋಕೊಂತೀನಿ ರೀ. ನಾನು ಮೊದಲು ಇಲ್ಲಿ ಅನುಶ್ರೀದು ಓಪನ್ನು 3 ಇಂಚ್ ತೊಗೊಳಕೊಂತೀನಿ ರೀ. ಇಲ್ಲಿ ಸೊಂಟದ ಸೈಜ್ ಇದು. ಇಲ್ಲಿ ನಾನೊಂದು 3 ಇಂಚಿಗೆ ಈ ಥರ ರೌಂಡ್ ಶೇಪ್ನಾಗ ಮಾರ್ಕ್ ಹಾಕೋಕೊಂತೀನಿ. ನಮ್ಮ ಅನುಶ್ರೀ ಬಿ ಇಲ್ಲಿ ಬುಕ್ ಮ್ಯಾಗ ಮಾರ್ಕ್ ಹಾಕೋಕೊಂತಾಳ, ಅದಕ್ಕೆ ಆಕಿನ ಸೌಂಡ್ ಬರೋಕೊಂತದ. ಸೊ ಇದಕ್ಕೆ ಇವಾಗ ಈ ಥರ ಒಂದು ರೌಂಡ್ ಶೇಪ್ ಕೊಡಂಬ್ರಿ. ಸೊ ನೆಕ್ಸ್ಟು ಅನುಶ್ರೀದು ಉದ್ದ ಬಂದು 11 ಇಂಚು. ಸೊ 11 ಇಂಚ್ ತೊಗೊಳಕೊಂತೀನಿ ರೀ. ಇವಾಗ ನಾವು ಈ ಅಳತೆ ಟೈಪ್ನ ಇಲ್ಲಿ ಇಟ್ಕೊಂಡು ಮತ್ತೆ ಈ ಥರ ಒಂದು ಮಾರ್ಕ್ ಹಾಕೋತಾ ಹೋಗ್ಬೇಕಾಗ್ತದ. ನಾನಿಲ್ಲಿ ಯಾವ ಥರ ಮಾರ್ಕ್ ಹಾಕೋಕೊಂತೀನಿ ಸೇಮ್ ಅದೇ ಥರ ಮಾರ್ಕ್ ಹಾಕ್ರಿ. ಈ ಥರ ಹಂಗೆ ಮಾರ್ಕ್ ಹಾಕೋಂತ ಹೋಗ್ಬೇಕು. ಗಾಡಿ ಓಡ್ಸೋಕೊಂತೀಯನು? ಒಂಟ್ಲು ಅನುಶ್ರೀ ಹೊರಗ. ಸೊ ಈ ಥರ ಮಾರ್ಕ್ ಹಾಕೋಂತ ಹೋಗ್ಬೇಕಾಗ್ತದ. ಮತ್ತು ಇಲ್ಲಿ ಭೀ ಒಂದು ಮಾರ್ಕ್ ಹಾಕೋಂತ ಹೋಗ್ಬೇಕಾಗ್ತದ. ಸೊ ಇವಾಗ ನಾವು ಈ ಮಾರ್ಕ್ ಎಲ್ಲ ಹಾಕೊಂಡಿರ್ತೀವಲ್ಲ, ಈ ಮಾರ್ಕ್ನೆಲ್ಲ ಕೂಡ್ಸಂಬ್ರಿ. ಇವಾಗ ಈ ಥರ ರೌಂಡ್ ಶೇಪ್ನಾಗ ಸೇರ್ಸಂಬ್ರಿ. ಸೊ ನೋಡ್ರಿ, ಈ ಥರ ನಾನು ಇಲ್ಲಿ ಹಾಕೋಕೊಂತೀನಲ್ಲ ಮಾರ್ಕು, ಸೇಮ್ ಇದೇ ಥರ. ಸೊ ಇಷ್ಟೇ ನೋಡ್ರಿ ಅಂಬ್ರೆಲಾ ಫ್ರಾಕ್ದು ಲಂಗ. ಸೊ ಇವಾಗ ಇದನ್ನು ಕಟ್ ಮಾಡಿಬಿಡಮ್ರಿ. ಸೊ ನೋಡ್ರಿ ನಮ್ಮ ಮನುಷ್ಯರಿದು ಲಂಗ. ಸೊ ಇದು ಈ ಥರ ಬರ್ತದ. ಸ್ಟಿಚಿಂಗ್ ಮಾಡಾದ್ಮ್ಯಾಗ ಹಿಂಗೆ ಬರ್ತದೆ ನೋಡ್ರಿ ಇದು. ಸೊ ನೋಡ್ರಿ ಪುಟಾಣಿ ಲಂಗ. ಸೊ ಇವಾಗ ಟಾಪ್ ಯಾವ ಥರ ಮಾರ್ಕ್ ಮಾಡೋದಂತ ಹೇಳ್ಕೊಡ್ತೀನಿ ರೀ. ನೆಕ್ಸ್ಟ್ ಅಂಬ್ರೆಲಾ ಫ್ರಾಕ್ದು ಟಾಪ್ ಯಾವ ಥರ ಮಾರ್ಕ್ ಮಾಡೋದಂತ ಹೇಳ್ಕೊಡಕೊಂತೀನಿ ರೀ. ನಾನು ಇಲ್ಲಿ ಅನುಶ್ರೀಗೆ ಫ್ಯಾಬ್ರಿಕ್ ಪೀಸ್ ಎಷ್ಟು ತೊಗೊಂಡಿನಿ ಅಂದ್ರೆ 56 ಸೆಂಟಿಮೀಟರ್ ತೊಗೊಂಡಿನಿ ನೋಡ್ರಿ. ಅದನ್ನು ಈ ಥರ 2 ಲೇಯರಾಗಿ ಫೋಲ್ಡ್ ಮಾಡ್ಕೊಂಡೀನಿ ಮೊದಲಿಗೆ. ಇವಾಗ ಇದನ್ನು 4 ಲೇಯರಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಓಪನ್ ಇರೋದು ಈ ಸೈಡಿಗೆ ಬಿಡಬೇಕು, ಕ್ಲೋಸ್ ಇರೋದು ನಮ್ಮ ಸೈಡಿಗೆ ತೊಗೋಬೇಕ್ರಿ. ಮಾರ್ಕರ್ ಅನು, ನಮ್ಮನ್ನು ಮಾರ್ಕರ್ ತೊಗೊಂಡೆ ಹೋಗ್ಲೋ ಕುಂತಾಳೆ ಅವಾಗ್ಲಿಂದ. ಅನು ಮಾರ್ಕರ್ ಅಮ್ಮ, ಮಾರ್ಕರ್ತ. ಹಾಂ, ಗುಡ್ ಗರ್ಲ್. ಸೊ ಇವಾಗ ಉದ್ದ ಅನುಶ್ರೀದೆ ಎಷ್ಟು ತೊಗೊಳಕೊಂತೀನಿ ಅಂದ್ರೆ ನಾನಿಲ್ಲಿ 6 ಇಂಚ್ ತೊಗೊಳಕೊಂತೀನಿ. ಅದಕ್ಕೆ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ. ಹಿಂಗೆ ಬಂದರೆ ಹೆಂಗಾನು. ಇವಾಗ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕಂಬ್ರಿ. ಈ ಥರ ಒಂದು ಸ್ಟ್ರೈಟಾಗಿ ಲೈನ್ ಹಾಕಂಬ್ರಿ. ಸೊ ಇವಾಗ ನೆಕ್ಸ್ಟು ಅನುಶ್ರೀದು ನೆಕ್ಕು 2 ಇಂಚ್ ತೊಗೊಳಕೊಂತೀನಿ ರೀ. ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ 2.5 ಆಗ್ತದ. ಸೊ ನೆಕ್ಸ್ಟ್ ಅಲ್ಲಿಂದ ಆರ್ಮಲ್ ಶೇಪಿಗೆ 4 ಇಂಚ್ ತೊಗೊಳಕೊಂತೀನಿ ರೀ ಶೋಲ್ಡ್ರ್ ಇದು. ಸೊ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ 4.5 ಆಗ್ತದ. ಇದು ಶೋಲ್ಡ್ರು ಮತ್ತು ಇದು ನೆಕ್. ನೆಕ್ಸ್ಟ್ ಆರ್ಮಲ್ ಶೇಪ್ ಕೊಡಕೊಂತೀನಿ ರೀ. ಇಲ್ಲಿ 3 ಇಂಚ್ ತೊಗೊಳಕೊಂತೀನಿ ಆರ್ಮಲ್ ಶೇಪಿಗೆ. ಮತ್ತು ನೆಕ್ ಡೀಪು 2 ಇಂಚ್ ತೊಗೊಳಕೊಂತೀನಿ ರೀ ನಾನಿಲ್ಲಿ. ಸೊ ಇವಾಗ ಇದಕ್ಕೆಲ್ಲ ಸ್ಟ್ರೈಟಾಗಿ ಲೈನ್ ಹಾಕಂಬ್ರಿ. ಆರ್ಮಲ್ ಶೇಪಿಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕಂಬ್ರಿ. ಈ ಥರ. ನೆಕ್ಸ್ಟ್ ಇಲ್ಲಿ ಆರ್ಮಲ್ ಶೇಪ್ ಕೊಡಂಬ್ರಿ. ನಾವು ಇಲ್ಲಿ ಆರ್ಮಲ್ ಶೇಪಿಗೆ ಅರ್ಧ ಇಂಚ್ ಮಾರ್ಕ್ ಹಾಕಂಬ್ರಿ. ಇವಾಗ ಇದಕ್ಕೆ ಶೇಪ್ ಕೊಡಂಬ್ರಿ, ಈ ಥರ ರೌಂಡ್ ಶೇಪು. ನೆಕ್ಸ್ಟ್ ನೆಕ್ ಆರ್ಮಲ್ ನೆಕ್ ಈ ಥರ ಒಂದು ರೌಂಡ್ ಶೇಪ್ ಕೊಡಕೊಂತೀನಿ. ಸೊ ನೆಕ್ಸ್ಟ್ ಅನುಶ್ರೀದು ಎದೆಯ ಆಗಲ್ಲ 6 ಇಂಚ್ ತೊಗೊಳಕೊಂತೀನಿ, 5 ಇಂಚ್ ತೊಗೊಳಕೊಂತೀನಿ ರೀ. ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ 6.5 ಆಗ್ತದ. ಸೊ ಇವಾಗ ನಾವಿಲ್ಲಿ ಡೌನ್ ತೊಗೊಳಂಬ್ರಿ, ಶೇಪ್ ಡೌನು 2 ಇಂಚ್ ತೊಗೊಳಕೊಂತೀನಿ. ಇವಾಗ ಇದಕ್ಕೊಂದು ಸ್ಟ್ರೈಟಾಗಿ ಲೈನ್ ಹಾಕಂಬ್ರಿ. ನಾವು ಇಲ್ಲಿ 5 ಇಂಚ್ ತೊಗೊಂಡಿರ್ತೀವಲ್ಲ ಆ ಸಮಕ್ಕೆ ಇಲ್ಲ ಮಾರ್ಕ್ ಹಾಕ್ಬೇಕ್ರಿ ನಾವು.
ಸೊ ಇವಾಗ ಇದಕ್ಕೆ ಶೇಪ್ ಕೊಡೋಮ್ರಿ. ಈ ಥರ ಸೊ ಈ ಥರ ಶೇಪ್ ಕೊಡ್ಬೇಕು ನೋಡ್ರಿ. ಸೊ ಇಷ್ಟೇ ನೋಡ್ರಿ ಟಾಪ್ ಮಾರ್ಕು. ಇವಾಗ ಇದನ್ನೆಲ್ಲ ಕಟ್ ಮಾಡ್ಬೇಕು ನೋಡ್ರಿ. ಇದು ಈ ಪೂರ್ತಿ ಇದಿಷ್ಟು ಕಟ್ ಮಾಡಬೇಕು, ಮತ್ತು ಇದು ಕಟ್ ಮಾಡೋಂಗಿಲ್ಲ, ಬೇರೆ ಇಷ್ಟು ಮಾತ್ರ ಕಟ್ ಮಾಡ್ಬೇಕು ನೋಡ್ರಿ. ಸೊ ಇವಾಗ ಇದನ್ನು ಕಟ್ ಮಾಡಿದ್ಮ್ಯಾಗ ಸಿಗ್ತೀನಿ. ಸೊ ನೋಡ್ರಿ ಫೈನಲ್ ಆಗಿ ಕಟ್ ಮಾಡಿದೆ, ಎಷ್ಟು ಸಣ್ಣದು ಬಂದದ ನೋಡ್ರಿ ಇಲ್ಲಿ. ಸೊ ನೋಡ್ರಿ ಈ ಥರ ಬಂದದ. ಸೊ ಇವಾಗ ಇದನ್ನು ಸ್ಟಿಚ್ ಮಾಡಂಬರ್ರಿ. ಮಾರ್ಕಿಂಗ್ ಅದೆಲ್ಲ ಮುಗೀತು. ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡಕ್ಕೆ ಕುಂತೀನಿ. ಇಲ್ಲಿ ನಾನು ಮೊದಲಿಗೆ ಅಂಬ್ರೆಲಾ ಟಾಪ್ದು ಸ್ಟಿಚಿಂಗ್ ಮಾಡಕ್ಕೆ ಕುಂತೀನಿ. ಇಲ್ಲಿ ಬ್ಯಾಕ್ ಸೈಡ್ ನಾನು ಅಂಬ್ರೆಲಾ ಟಾಪಿಗೆ ಉಕ್ಸ್ ಇಡಕ್ಕೆ ಕುಂತೀನಿ. ಯಾಕಂದರೆ ನಮ್ಮ ಅನುಶ್ರೀದು ತಲೆ ಒಂದು ಸ್ವಲ್ಪ ದೊಡ್ಡದಾದ, ಆಕಿನ ತಲೆಗೆ ಹೋಗಲ್ಲ ಅಂತ. ಉಕ್ಸ್ ಇಲ್ಲಾಂದರೆ ಜಿಪ್ ಆಡ್ರಾಗ ಯಾವುದಾದ್ರೂ ಒಂದು ಇಡ್ಬೋದು. ಅದಕ್ಕೆ ನಾನು ಇಲ್ಲಿ ಆಗಲೇ ಕಟ್ ಮಾಡ್ಕೊಬಿಟ್ಟಿನಿ. ಈ ಥರ ಬ್ಯಾಕ್ ಸೈಡ್ ಇರ್ತದಲ್ಲ ಅದನ್ನು ಈ ಥರ ಸಮುಖ ಮಡ್ಚ್ಕೊಂಡು ಈ ಥರ ಸ್ಟ್ರೈಟಿಗೆ ಕಟ್ ಮಾಡಬೇಕು. ಮತ್ತು ಇಲ್ಲಿ ನಾನು ಶೋಲ್ಡ್ರ್ ಕಟ್ ಮಾಡಿಲ್ಲ, ಹಂಗೆ ಇರಲಿ, ಇಲ್ಲೇನು ಸ್ಟಿಚ್ ಹಾಕೋದು ಬೇಡ ಅಂತ ಹಂಗೆ ಬಿಟ್ಟಿನಿ. ಮತ್ತು ಯಾಕೆ ಕಟ್ ಮಾಡಿ ಸ್ಟಿಚ್ ಹಾಕೋದು ಅಂತ, ಸೊ ಅದಕ್ಕೆ ಹಂಗೆ ಬಿಟ್ಟಿನಿ. ಇಲ್ಲೇನು ಸ್ಟಿಚ್ ಹಾಕಲ್ಲ ಶೋಲ್ಡ್ರಿಗೆ ನಾವಿಲ್ಲಿ, ಇದನ್ನ ಹಂಗೆ ಬಿಡ್ತೀನಿ. ಇವಾಗ ಉಕ್ಸ್ ಮನಿ ಮತ್ತು ಉಕ್ಸ್ ಪಟ್ಟಿ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡಕ್ಕೆ ಕುಂತೀನಿ. ಮೊದಲಿಗೆ ಈ ಥರ ಒಂದು ಸ್ಟ್ರೈಟ್ ಆಗಿರೋದು ಪೀಸ್ ಕಟ್ ಮಾಡ್ಕೋಬೇಕು. ಇಲ್ಲಿ ಸ್ಟ್ರೈಟ್ ಆಗಿರೋದು ಒಂದು ಪೀಸ್ ಕಟ್ ಮಾಡಕ್ಕೆ ಕುಂತೀನಿ. ಇಲ್ಲಿ ನಾನು ಫಸ್ಟು ಈ ಥರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಪಟ್ಟಿ ಪೀಸ್ ಕಟ್ ಮಾಡ್ಕೋಬೇಕು, 2 ಇಂಚ್ ಆಗೋ ಅಷ್ಟು. ಸೊ ಈ ಥರ ಬಟ್ಟೆ ಉಳಿದಿರ್ತದಲ್ಲ ಅದೇ ಬಟ್ಟೆ ತಗೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಮಾಡಕ್ಕೆ ಕುಂತೀನಲ್ಲ ಸೇಮ್ ಇದೇ ಥರನೇ. ಇಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ, ಇದನ್ನು ಸ್ವಲ್ಪ ಕಟ್ ಮಾಡ್ಕೊಬಿಡ್ತೀನಿ. ಈ ಥರ ಸ್ಟ್ರೈಟಾಗಿ ಒಂದು ಪಟ್ಟಿ ಪೀಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಸ್ಟ್ರೈಟ್ ಬರಬೇಕು. ಈ ಥರ ಒಂದು ಪಟ್ಟಿ ಪೀಸ್ನ ಕಟ್ ಮಾಡ್ಕೋಬೇಕು ಈ ಥರ. ಇವಾಗ ಇದಕ್ಕೆ ಅಟ್ಯಾಚ್ ಮಾಡಮ್ರಿ. ಸೊ ಬ್ಯಾಕ್ ಸೈಡ್ ಕಟ್ ಮಾಡಿವಲ್ಲ ಅದಕ್ಕೆ ಇವಾಗ ಅಟ್ಯಾಚ್ ಮಾಡಬೇಕು. ಉಕ್ಸ್ ಪಟ್ಟಿ ಮತ್ತು ಉಕ್ಸ್ ಮನಿ ಮಾಡಿದ್ಮ್ಯಾಗ ಆಮೇಲೆ ಎಲ್ಲ ಸ್ಟಿಚ್ ಮಾಡೋದು ಅಂತ ಮೊದಲಿಗೆ ಇದು ಅಟ್ಯಾಚ್ ಮಾಡೋಕೆ ಕುಂತೀನಿ ನಾನು. ಸೊ ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ಥರ ಇಟ್ಟಿಗೆಸಿಂದ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೊಂಡ್ರಿ. ಇವಾಗ ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬಂದದ, ಅದೊಂದು ಸ್ವಲ್ಪ ಹಂಗೆ ರೌಂಡ್ ಶೇಪ್ನ ಕಟ್ ಮಾಡಿಬಿಡ್ತೀನಿ. ಸೊ ನೋಡ್ರಿ ಈ ಥರ ಅಟ್ಯಾಚ್ ಮಾಡಬೇಕು. ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡಿಗೆಸಿಂದ ಇಲ್ಲಿ ಒಳಗ್ಲೇಸಿಂದ ಒಂದು ಸ್ಟಿಚ್ ಹಾಕಬೇಕು. ಇಲ್ಲಿ ಇರ್ತದಲ್ಲ ಇಲ್ಲಿ ಒಂದು ಸ್ಟಿಚ್ ಹಾಕಬೇಕು. ಇವಾಗ ಈ ಥರ ಫೋಲ್ಡ್ ಮಾಡಿ ಅದ್ರ ಮ್ಯಾಗ ಒಂದು ಸ್ಟಿಚ್ ಹಾಕಂಬ್ರಿ. ಸೊ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದದ, ಅದೊಂದು ಸ್ವಲ್ಪ ಹಂಗೆ ಸ್ಟ್ರೈಟಿಗೆ ಕಟ್ ಮಾಡಿಬಿಡ್ತೀನಿ. ಸೊ ನೋಡ್ರಿ ಉಕ್ಸ್ ಮನಿ ಈಸಿ. ಉಕ್ಸ್ ಪಟ್ಟಿ, ಸಾರಿ ಉಕ್ಸ್ ಮನಿ ಅಲ್ಲ, ಇದು ಉಕ್ಸ್ ಪಟ್ಟಿ. ಇಲ್ಲಿ ಉಕ್ಸ್ ಅಟ್ಯಾಚ್ ಮಾಡಬೇಕು. ಇಲ್ಲಿ ಉಕ್ಸ್ ಬರ್ತಾವ, ಒಂದು 3 ಉಕ್ಸ್ ಬರ್ತಾವ ಈಕಿಗೆ. ಮತ್ತು ಇವಾಗ ನೆಕ್ಸ್ಟು ಉಕ್ಸ್ ಮನಿ ಯಾವ ಥರ ಮಾಡೋದಂತ ಸೇಮ್ ಇವಾಗ ಅದು ಪಟ್ಟಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ವಲ್ಲ ಸೇಮ್ ಅದೇ ಥರನೇ ಕಟ್ ಮಾಡ್ಕೋಬೇಕು. 2 ಇಂಚ್ ಇಲ್ಲ 1.5 ಇಂಚ್ ಆಗುವಷ್ಟು ಅಗಲ ಇರಬೇಕು ಪಟ್ಟಿ. ಈ ಥರ ಒಂದು ಕಟ್ ಮಾಡ್ಕೊಬಿಡ್ತೀನಿ. ಇನ್ನೊಂದು ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಅದನ್ನು ನಾವು ಬಾಡಿ ಪೀಸ್ನ ಸೀದಾ ಇಟ್ಟು ಪಟ್ಟಿ ಪೀಸ್ನ ಸೀದಾ ಇಟ್ಟಿದ್ವಲ್ಲ, ಇದು ಈ ಥರ ಇಲ್ಲ, ಬಾಡಿ ಪೀಸ್ನ ಉಲ್ಟಾ ಇಕ್ಬೇಕು. ಇದನ್ನು ಸೀದಾ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಅಟ್ಯಾಚ್ ಮಾಡಿ ಇಡಬೇಕು ರೀ. ಈ ಥರ ಇವಾಗ ಇದಕ್ಕೊಂದು ಸ್ಟ್ರೈಟಾಗಿ ಲೈನ್ ಸ್ಟಿಚ್ ಹಾಕೊಂಡು ಇವಾಗ ಇದು ಎಕ್ಸ್ಟ್ರಾ ಬಂದಿರ್ತದಲ್ಲ ಇದನ್ನ ಹಂಗೆ ಕಟ್ ಮಾಡ್ಕೊಬಿಡಮ್ರಿ. ನಿಮ್ಗೆ ಇನ್ನೊಂದು ಸ್ಟಿಚ್ ಬೇಕಂದ್ರೆ ಇದ್ರ ಮ್ಯಾಗ ಇನ್ನೊಂದು ಸ್ಟಿಚ್ ಭೀ ಹಾಕೋಬೋದು. ನಾನು ಇನ್ನೊಂದು ಸ್ಟಿಚ್ ಹಾಕ್ತೀನಿ ಅಂತ. ಸೊ ನೋಡ್ರಿ ಈ ಥರ ಸ್ಟಿಚ್ ಹಾಕಬೇಕು. ನೆಕ್ಸ್ಟ್ ಇದನ್ನು ಈ ಥರ ಫೋಲ್ಡ್ ಮಾಡಿಗೆಸಿಂದ ಇದು ಮ್ಯಾಗ್ ಈ ಥರ ಬರಬೇಕು.
ಈ ಥರ ಬರೋ ಥರ ಈ ಥರ ಹಂಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಂದ್ರಿ. ಅವಾಗ ಒಂದು ಸ್ವಲ್ಪ ಸಮ ಕೂರ್ತದ. ಆಮ್ಯಾಕ ಇಲ್ಲಿ ಫುಲ್ ತುದಿಗೆ ಸ್ಟಿಚ್ ಹಾಕೋದು ಬೇಡ, ಈ ಸೆಂಟ್ರ್ನಾಗ ಸ್ಟಿಚ್ ಹಾಕಲ್ರಿ. ಇವಾಗ ಸೊ ನೋಡ್ರಿ ಈ ಥರ ಸೆಂಟ್ರ್ನಾಗ ಒಂದು ಸ್ಟಿಚ್ ಹಾಕ್ಬಿಟ್ಟು, ಮಾಮೂಲಿ ಉಕ್ಸ್ಮನಿ ಮಾಡ್ತೀವಲ್ಲ ನಾವು ಬ್ಲೌಸ್ ಪೀಸ್ಗೆಲ್ಲ, ಆ ಥರ ಇವಾಗ ಇದಕ್ಕೆ ಉಕ್ಸ್ಮನಿ ಮಾಡಮ್ರಿ. ಮಾರ್ಕಲ್ಲಿ ಇಲ್ಲಿ ಒಳಗೆ ಸೇರ್ಕೊಂಡದ ಇದು. ಇದನ್ನ ಈ ಥರ ಸಮ್ಮಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಸಮ್ಮಕ್ಕೆ ಫೋಲ್ಡ್ ಮಾಡಿ ಇಲ್ಲೊಂದು ಈ ಥರ ಮಾರ್ಕ್ ಹಾಕಬೇಕು. ನೆಕ್ಸ್ಟು ಇದನ್ನ ಇಲ್ಲಿ ಸಮ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಹಾಕಬೇಕು. ಆಮ್ಯಾಕ ಇಲ್ಲೊಂದು ಮಾರ್ಕ್, ಇಲ್ಲೊಂದು ಆಮ್ಯಾಕ 5 ಉಕ್ಸ್ ಇಡಮ್ರಿ. ಬಿಕಾಸ್ ಇದು ಯಾಕಂದ್ರೆ ಓಪನ್ ಆಗಬಾರ್ದು ಅಂತ 5 ಉಕ್ಸ್ ಇಡಕ್ಕುಂತೀನಿ. ಈ ಥರ ಮಾರ್ಕ್ ಹಾಕ್ಕೊಂಡು ಉಕ್ಸ್ಮನಿ ನಾವು ಮಾಮೂಲಿ ಯಾವ ಥರ ಉಕ್ಸ್ಮನಿ ಮಾಡ್ತೀವಿ ಅದೇ ಥರನೇ ಉಕ್ಸ್ಮನಿ ಮಾಡೋದ್ರಿ. ಸೊ ಇದು ಉಕ್ಸ್ಮನಿ ಮಾಡಿದ್ಮ್ಯಾಗ ಸಿಗ್ತೀನಿ. ಸೊ ನೋಡ್ರಿ ಉಕ್ಸ್ಮನಿ ಬಿ ರೆಡಿ ಆಯಿತು. ನೋಡ್ರಿ ಎಷ್ಟು ಸಣ್ಣ ಬಂದ, ಎಷ್ಟು ಚಲೋ ಬಂದದ ಅಂತ. ಸೊ ಇವಾಗ ನೆಕ್ಸ್ಟು ಪೈಪಿಂಗ್ ಯಾವ ಥರ ಮಾಡೋದ ಅಂತ ಹೇಳ್ಕೊಡಕೊಂತೀನಿ ನೋಡ್ರಿ. ಇದನ್ನ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಮ್ರಿ. ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಬಂದದ. ಅದಾದ್ಮೇಗ ಇದು 1 ಇಂಚ್ ಆಗೋವಷ್ಟು ನಾವು ಈ ಥರ ಪಟ್ಟಿ ಪೀಸ್ನ ತೊಗೋಬೇಕು. ಅದು ಎಷ್ಟಕ್ಕೆ ಬೇಕೋ ಅಷ್ಟನ್ನು ತೊಗೋಬೇಕು. ಆಮ್ಯಾಕ ಎಡ್ಜಿಗೆ ಈ ಥರ ಒಂದು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಈ ಥರ ಸಮ್ಮಕ್ಕೆ ಹಂಗೆ ಸ್ಟಿಚ್ ಹಾಕೋತಾ ಬರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಆಗಲೇ ಹಾಕಿನ ಸ್ಟಿಚ್. ಈ ಥರ ಒಂದು ಸಮ್ಮಕ್ಕೆ ಸ್ಟಿಚ್ ಹಾಕ್ಬಿಟ್ಟು ಆಮ್ಯಾಕ ಇದನ್ನು ಈ ಥರ ಉಲ್ಟಾ ಇಟ್ಕೊಂಡು ಬಾಡಿ ಪೀಸ್ನ ಸೀದಾ ಇಡ್ಬೇಕ್ರಿ. ಈ ಥರ ಬಾಡಿ ಪೀಸ್ನ ಸೀದಾ ಇಟ್ಟು ಇಲ್ಲಿ ಎಡ್ಜಿಗೆ ಈ ಥರ ಒಂದು ಸ್ವಲ್ಪ ಫೋಲ್ಡ್ ಮಾಡಮ್ರಿ. ಈ ಥರ ಫೋಲ್ಡ್ ಮಾಡಿಗೆಶಿಂದ ಇವಾಗ ಇದನ್ನ ಹಿಂಗೆ ಸಮಕ್ಕೆ ಇಟ್ಕೊಂಡು ಸ್ಟಿಚ್ ಹಾಕೋತಾ ಬರ್ಬೇಕು ನೋಡ್ರಿ. ಹಿಂಗೆ ಸಮಕ್ಕೆ ಇದು ಪೂರ್ತಿಯಾಗಿ ಸ್ಟಿಚ್ ಹಾಕ್ಬೇಕ್ರಿ. ಇದನ್ನ ಸ್ಟಿಚ್ ಹಾಕಿದ್ಮ್ಯಾಗ ಸಿಗ್ತೀನಿ. ನೋಡ್ರಿ ಇವಾಗ ಈ ಥರ ಸ್ಟಿಚ್ ಹಾಕಿದ್ಮ್ಯಾಗ ಇದನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದನ್ನ ಈ ಥರ ಪೂರ್ತಿಯಾಗಿ ಫೋಲ್ಡ್ ಮಾಡಬೇಕು. ಮಾಡಿದ್ಮ್ಯಾಗ ಇಲ್ಲಿ ತುದಿಗೆ ಸ್ಟಿಚ್ ಹಾಕ್ಬೇಕು ನೋಡ್ರಿ. ಇದು ಪೂರ್ತಿ ಈ ಥರ ಇಟ್ಕೊಂಡು ಈ ಥರ ಸಮಕ್ಕೆ ಇಟ್ಕೋಬೇಕಿದು. ಈ ಥರ ಸಮಕ್ಕೆ ಇಟ್ಕೊಂಡ್ಗೆಶಿಂದ ಪೂರ್ತಿಯಾಗಿ ಸ್ಟಿಚ್ ಹಾಕ್ಬೇಕು ನೋಡ್ರಿ. ಇದನ್ನ ಪೂರ್ತಿಯಾಗಿ ಈ ಥರ ಸಮಕ್ಕೆ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕಬೇಕು. ಇದನ್ನ ಸ್ಟಿಚ್ ಹಾಕ್ತೀನಿ. ಸೊ ನೋಡ್ರಿ ಫೈನಲ್ ಆಗಿ ಸ್ಟಿಚ್ ಆಯಿತು ನೋಡ್ರಿ. ಈ ಥರ ಬಂದದ. ಮತ್ತು ಅದ್ರ ಬಗ್ಲಾಗೆ ಇನ್ನೊಂದು ಸ್ಟಿಚ್ ಹಾಕಿನಿ ನಾನು, 2 ಸ್ಟಿಚ್ ಹಾಕಿನಿ. ಈ ಥರ ನೋಡ್ರಿ ಇಲ್ಲಿ ಕಾಣಕುಂತದಲ್ಲ, ಈ ಥರ ನಾನು ಇಲ್ಲಿ ತುದಿಗೆ ಒಂದು ಸ್ಟಿಚ್ ಹಾಕಿನಿ. ಮತ್ತು ಅದ್ರ ಬಗ್ಲಾಗ 1/2 ಇಂಚ್ ಬಿಟ್ಟು ಅದ್ರ ಬಗ್ಲಾಗ ಇನ್ನೊಂದು ಸ್ಟಿಚ್ ಹಾಕಿನಿ. ಚಲೋ ಕಾಣ್ತದ ಅಂತ ಅದಕ್ಕೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಸ್ಲೀವ್ ಅಟ್ಯಾಚ್ ಮಾಡೋಕ್ಕುಂತಿಲ್ಲ. ಸ್ಲೀವ್ ಬೇಡ ಅಂದರು ನಮ್ಮ ಸಣ್ಣ, ಅದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡೋಕ್ಕುಂತಿಲ್ಲ. ಮಾಮೂಲಿ ಹಂಗೆ ಹಾಫ್ ಸ್ಲೀವ್ ಹೊಲಿಯೋಕ್ಕುಂತೀನಿ. ಇವಾಗ ನೆಕ್ಸ್ಟು ನಾವು ಇದಕ್ಕೆ ಹೆಂಗೆ ಸ್ಟಿಚ್ ಮಾಡಿದ್ವಿ ಸೇಮ್ ಅದೇ ಥರನೇ ಸ್ಲೀವ್ಗೆ ಅದೇ ಥರನೇ ಸ್ಟಿಚ್ ಮಾಡಬೇಕು ನೋಡ್ರಿ. ಇಲ್ಲಿ ನಾನು ಪಟ್ಟಿ ಪೀಸ್ ತೊಗೊಂಡಾಗಲೇ ಸ್ಟಿಚ್ ಮಾಡೀನಿ. ಇವಾಗ ಇದನ್ನು ಈ ಥರ ಇಟ್ಟಿಗೆಶಿಂದ ಇಲ್ಲಿ ತುದಿಗೆ ಈ ಥರ ಇಟ್ಟಿಗೆಶಿಂದ ಸೇಮ್ ಅದೇ ಥರನೇ 1/2 ಇಂಚ್ ಹೊಲ್ದಿಗೆಶಿಂದ ಇದನ್ನು ಟರ್ನ್ ಮಾಡ್ಕೊಂಡು ಡಬಲ್ ಸ್ಟಿಚ್ ಹಾಕಬೇಕು ಅಷ್ಟೇ ನೋಡ್ರಿ. ಇದನ್ನು ಸ್ಟಿಚ್ ಮಾಡಿದ್ಮ್ಯಾಗ ಸಿಗ್ತೀನಿ ರೀ. ನೋಡ್ರಿ ಇವಾಗ ಅಂಬ್ರೆಲಾ ಟಾಪ್ ರೆಡಿ ಆಯಿತು. ಇವಾಗ ಲಂಗಕ್ಕೆ ಅಟ್ಯಾಚ್ ಮಾಡಮ್ ಇವಾಗ ಇದನ್ನು. ಮತ್ತು ಇಲ್ಲೆಲ್ಲ ಸ್ಟಿಚಿಂಗ್ ಮಾಡಾಯಿತು. ಸ್ಲೀವ್ ಅಟ್ಯಾಚ್ ಮಾಡಿಲ್ಲಲ್ಲ, ಸೊ ಅದಕ್ಕೆ ಈ ಥರ ಸಣ್ಣಕ್ಕೆ ಒಂದು ಸ್ವಲ್ಪ ಪಟ್ಟಿ ಅಟ್ಯಾಚ್ ಮಾಡಿಗೆಶಿಂದ ಈ ಥರ ಮಾಡಿ ನೋಡ್ರಿ. ಇವಾಗ ನಾವು ಅಂಬ್ರೆಲಾ ಟಾಪನ್ನ ಇದು ಲಂಗಕ್ಕೆ ಅಟ್ಯಾಚ್ ಮಾಡಮ್ರಿ. ಲಂಗನ ಈ ಥರ ಉಲ್ಟಾ ಹಾಕ್ಕೊಂಡು ಬಾಡಿ ಪೀಸ್ನ ಈ ಥರ ಹಾಕೋಬೇಕ್ರಿ. ಇದನ್ನ ಸೀದಾ ಹಾಕೋಬೇಕು, ಇದನ್ನು ಉಲ್ಟಾ ಹಾಕೋಬೇಕು ಬಾಡಿ ಪೀಸ್ನ. ಇಲ್ಲಿ ಒಂದು ಸ್ವಲ್ಪ ಬಿಟ್ಟಿಗೆಶಿಂದ ಬಾಡಿ ಪೀಸ್ನ ಅದ್ರ ಮ್ಯಾಗಿಟ್ಟು ಸ್ಟಿಚ್ ಹಾಕಬೇಕು. ಇಲ್ಲಿ ಒಂದು ಸ್ವಲ್ಪ ರಫ್ ಹೊಡ್ಕೊಂಡು ಪೂರ್ತಿ ಇದು ಒಂದು ಲಂಗ, ಇದು ಬ್ಯಾಕ್ ಸೈಡ್ದು, ಇದು ಫ್ರಂಟ್ ಸೈಡ್ದು. ನಾನು ಇಲ್ಲಿ ಸೆಂಟ್ರಿಗೆ ಕಟ್ ಮಾಡಿಲ್ಲ, ಅದಕ್ಕೆ ಈ ಥರ ಒಟ್ಟಿಗೆ ಅಟ್ಯಾಚ್ ಮಾಡಮಂತ ಇಲ್ಲಿ ಕಟ್ ಮಾಡಿಲ್ಲ ಸೆಂಟ್ರಾಗ. ಸೊ ಅದಕ್ಕೆ ಇವಾಗ ಇದನ್ನು ಈ ಥರ ಸಮಕ್ಕೆ ಇಟ್ಕೊಂಡು ಪೂರ್ತಿಯಾಗಿ ಸ್ಟಿಚ್ ಹಾಕಂಬ್ರಿ. ಫ್ರಂಟು ಬ್ಯಾಕು ಎರಡು ಬಿ ನೋಡ್ರಿ. ಇವಾಗ ಅಟ್ಯಾಚ್ ಮಾಡಾಯಿತು ನೋಡ್ರಿ. ಈ ಥರ ಕಾಣಕ್ಕಂಥದ್ದು ಅಟ್ಯಾಚ್ ಮಾಡಾದ್ಮ್ಯಾಗ ಇವಾಗ ನೆಕ್ಸ್ಟು ಬಾಟಮ್ ಸ್ಟಿಚ್ ಮಾಡಂಬ್ರಿ. ಲಂಗದ ಬಾಟಮ್ ಸ್ಟಿಚ್ಚು ಯಾವ ಥರ ಅಂದ್ರೆ ಇದನ್ನು ಜಿಗ್ಜಾಗ್ ಮಾಡ್ಕೋಬೇಕಂದ್ರೆ ಜಿಗ್ಜಾಗ್ ಭೀ ಮಾಡ್ಕೋಬೋದು. ನನ್ನ ಬಳಿ ಜಿಗ್ಜಾಗ್ ಮಿಷಿನ್ ಇಲ್ಲ, ಸೊ ಅದಕ್ಕೆ ನಾನು ಇಲ್ಲಿ ಫೋಲ್ಡ್ ಮಾಡಿಗೆಶಿಂದ ಸ್ಟಿಚ್ ಮಾಡಕ್ಕಂತೀನಿ. ಈ ಥರ ಫಸ್ಟಿಗೆ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಆಮೇಲೆ 1/2 ಇಂಚ್ ಆಗೋಷ್ಟು ಫೋಲ್ಡ್ ಮಾಡಬೇಕು. ಈ ಥರ
ನೋಡಿರಿ ಈ ಥರ ಫೋಲ್ಡ್ ಮಾಡಿ ಗೆಸಿಂದ ಇದು ಪೂರ್ತಿಯಾಗಿ ಈ ಥರ ಸ್ಟಿಚ್ ಹಾಕಬೇಕು. ಇದು ಎಷ್ಟು ಉದ್ದ ಅದ ಅಷ್ಟುದ್ದ ಬಿ ಸ್ಟಿಚ್ ಹಾಕಬೇಕು. ಇಷ್ಟುದ್ದ ಅದ ನೋಡಿರಿ, ಇದೀಗ ಇಷ್ಟುದ್ದ ಅದ, ಇದು ಪೂರ್ತಿ ಸ್ಟಿಚ್ ಹಾಕಬೇಕು. ಆಮ್ಯಾಗ ಸ್ಟಿಚ್ ಹಾಕಿದ್ಮ್ಯಾಗ ಇದನ್ನು ಈ ಥರ ಉಲ್ಟಾ ಮಾಡಿ ಗೆಸಿಂದ ಫಿನಿಶಿಂಗ್ ಮಾಡ್ಬೇಕು ನೋಡಿರಿ. ಅಷ್ಟೇ, ಈ ಸೈಡ್ ಫಿನಿಶಿಂಗ್ ಮಾಡಬೇಕು. ಇದನ್ನು ಈ ಥರ ಸಮ ಇಟ್ಕೊಂಡು ಈ ಸೈಡು ಫಿನಿಶಿಂಗ್ ಮಾಡಬೇಕು ಈ ಥರ. ಮತ್ತು ನೆಕ್ಸ್ಟು ಈ ಸೈಡ್ ಬಿ ಫಿನಿಶಿಂಗ್ ಮಾಡಬೇಕಿದು. ಇದು ಪೂರ್ತಿಯಾಗಿ ಸ್ಟಿಚ್ ಮಾಡಬೇಕಿಲ್ಲಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸ್ಟಿಚ್ ಮಾಡಬೇಕಾಗ್ತದ ಇದು. ಆದರೆ ಇದು ಆ ಥರ ಅಲ್ಲ, ಈ ಸೈಡು, ಯಾಕಂದರೆ ಇಲ್ಲಿ ನಾವು ಓಪನ್ ಮಾಡಿರಲಿಲ್ವಲ್ಲ, ಸೊ ಅದಕ್ಕೆ ಈ ಥರ ಫಿನಿಶಿಂಗ್ ಮಾಡೋದು. ಇವಾಗ ಫಿನಿಶಿಂಗ್ ಮಾಡಾದ್ಮ್ಯಾಗ ಸಿಗ್ತೀನಿ ನೋಡಿರಿ. ಫೈನಲ್ ಆಗಿ ರೆಡಿ ಆಯಿತು ಅಂಬ್ರೆಲಾ ಫ್ರಾಕ್. ನೋಡಿರಿ ಎಷ್ಟೆಲ್ಲ ಬಂದದ. ಇದನ್ನು ಇವಾಗ ಅನುಶ್ರೀಗೆ ಹಾಕ್ಬಿಟ್ಟು ಯಾವ ಥರ ಬಂದದ ಅಂತ ತೋರಿಸ್ತೀನಿ ರೀ. ಸೊ ನೋಡಿರಿ ಪೂರ್ತಿ ಎಲ್ಲ ಫಿನಿಶಿಂಗ್ ಆಯಿತು. ಸೊ ನೋಡಿರಿ ಫ್ರಂಟ್ ಟು ಬ್ಯಾಕ್ ಎಲ್ಲ ಎಷ್ಟೆಲ್ಲ ಬಂದದ. ಸೊ ಇಷ್ಟೇ, ಇದನ್ನು ಇವಾಗ ಅನುಶ್ರೀಗೆ ಹಾಕ್ಬಿಟ್ಟು ತೋರಿಸ್ತೀನಿ ರೀ. ಸರ್ ನೋಡ್ರಿ ಫೈನಲ್ ಆಗಿ ಅಂಬ್ರೆಲಾ ಫ್ರಾಕ್ದು ಅನುಶ್ರೀದು ಸ್ಟಿಚಿಂಗ್ ಮುಗೀತು. ನೋಡ್ರಿ ಅನುಶ್ರೀ ಈ ಥರ ಕಾಣಕ್ಕಂತಾಳ. ಎಲ್ಲ ಅತಿ ಕೈ ತೆಗಿ ಸ್ವಲ್ಪ ತೋರ್ಸೋರಿಗೆ. ನೋಡ್ರಿ ಯಾವ ಥರ ಬಂದದಂತ ಕಮೆಂಟ್ ಮಾಡ್ರಿ. ಅತಿ ಚಲೋ ಅಲ್ದಿನ ಐ ಬೇಸಲ್ಲದು ಚಲೋ ಆಗ್ಯದ. ಅನ್ನ ಚಲೋ ಅನ್ನಕ್ಕೆ ಚಲೋ ಆಗ್ಯದ ನೋಡು. ಚಲೋ ಆಗ್ಯದಲ್ಲ, ಬೇಸಾಗ್ಯದ ಮೈ ತುಂಬ ನಮ್ಗೆ. ಅಲ್ಲ ನನಗೆ ಕೊಡವ, ಇವತ್ತು ಹೊಲ್ಕೊಂದು ಇವತ್ತು ಹಾಕಿದ್ದಲ್ಲ ಅನ್ನ ನನಗೆ ಕೊಡವ. ನೀ ಸೀರೆ ನನಗೆ ಕೊಡವ ಅನ್ನ. ಇದು ಹೊಲ್ದಿನಲ್ರಿ, ಇದು ಆಕಿನ ಸೀರೆ ಅಂತ ಹೇಳಕ್ಕುಂತಾಳ. ಸೀರೆ ಅಂತ ಅನ್ನಕ್ಕುಂತಾಳ. ಹಾಕೊಂಡು ಅಂದೇ ಸಮ ರೌಂಡ್ ಹೊಡಿಯಕ್ಕುಂತಾಳ ಅವ್ರ ಅಜ್ಜಿನ ಕರ್ಕೊಂಡು. ಫುಲ್ ಖುಷಿ ಆಗ್ಬಿಟ್ಟಾಳ ನಮ್ಮ ಮನುಷ್ರಿ. ಅದೇ ಖುಷಿನಾಗ ಚಾಕ್ಲೇಟ್ ತಿನ್ನಕ್ಕುಂತಾಳ. ಅದಕ್ಕೆ ಮಾತಾಡೋಕ್ಕಾಗಲ್ಲ ನಮ್ಮನು. ಅಲ್ಲ ಬಾಯ್ ಬಾಯ್ ಅನ್ಗ ಅಲ್ಲಿಗ ಬಾಯ್ ಬಾಯ್ ಹಾಯ್ ಬಾಯ್ ಬಾಯ್. ಬರ್ರಿ ಅಭಿಮಾನಿಗಳ ಬರ್ರಿ. ಬಾಯ್. ಚಲೋ ಬಂದದಿಲ್ಲ? ಐ ಚಲೋ ಬಂದದವು, ಚಲೋ ಬಂದದವು. ಅಯ್ಯ ನೋಡವ ಅನ್ನ ಹಿಂಗೆ ಮಾಡ್ತಾವ. ಅನ್ನ ನೋಡು ಹೆಂಗೆ ಮಾಡ್ತಾಳ. ಅನ್ನ ನೋಡವ ಹೆಂಗೆ ಮಾಡ್ತಾಳೆ. ಸೂಪರ್. ನೋಡ್ರಿ ನಮ್ಮ ಅನುಶ್ರೀಗೆ ತೋರಿಸ್ತೀನಿ. ನೋಡ್ರಿ ನಮ್ಮ ಅನುಶ್ರೀ ಈ ಥರ ಅನು ಇಲ್ಲಿಗ ಅನು ಎಲ್ಲೆಲ್ಲ ಬಾಯಾಗ ಚಾಕ್ಲೇಟ್ ಅದ, ಅದಕ್ಕೆ ಮಾತಾಡಲ್ಲ ಹಾಕಿ ಚಾಕ್ಲೇಟ್ ಎಲ್ಲ ಮುಗಿದ್ಮ್ಯಾಗ ಆಮ್ಯಾಕ ಮಾತಾಡ್ತಾಳ. ಬಟ್ ಅವಾಗ ನಾವು ವಿಡಿಯೋ ಕಂಪ್ಲೀಟ್ ಮಾಡಿಬಿಟ್ಟಿರ್ತೀವಿ. ಎಲ್ಲಾನು ಚಾಕ್ಲೇಟ್ ನೋಡ್ರಿ, ಚಾಕ್ಲೇಟ್ ಅಂದ್ರೆ ಕಡಿಯಾಕ ಕುಂತಾಳ ಒಂದೇ ಸಮಯ. ಎಲ್ಲಿ ಚಾಕ್ಲೇಟ್ ತಗೋಬಿಡ್ತಾರ ಅಂತ ಕಡಿಯಾಕ ಕುಂತಾಳ ನೋಡ್ರಿ ಇಲ್ಲಿಗ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಮ್ಮ ಮನುಷ್ಯನಿಗೆ ಡ್ರೆಸ್ ಸ್ಟಿಚ್ ಮಾಡೀನಿ ಅಂತ. ಇಲ್ಲಿ ನೋಡ್ರಿ ಹಂಗೆ ಹಿಂದ್ಗಡೆ ಎಲ್ಲ ಉಗ್ಸಿಟ್ಟಿನಿ. ಇಲ್ಲಿ ನೋಡ್ರಿ ಇಲ್ಲಿ ಉಗ್ಸಿಟ್ಟಿನಿ. ಮತ್ತು ಈ ಥರ ಬಂದದ ನೋಡ್ರಿ. ಸ್ಲೀವ್ ಇಟ್ಟಿಲ್ಲ ಅಂದ್ರೆ ಬಿ ಸ್ಲೀವ್ ಥರನೇ ಕಾಣಕ್ಕುಂತದ ಇದು. ನೋಡ್ರಿ ಇಲ್ಲಿ ಸ್ಲೀವೇ ಇಟ್ಟಿಲ್ಲ ನಾನು, ಸ್ಲೀವ್ ಥರನೇ ಕಾಣಕ್ಕುಂತದ. ಅನ್ನ ಸೀರೆ ಬೇಸ ಅನ್ನ. ಸೊ ನೋಡಿದ್ರಲ್ಲ ನಮ್ಮ ಮನುಷ್ಯದು ಅಂಬ್ರೆಲಾ ಫ್ರಾಕ್ ಸ್ಟಿಚಿಂಗ್ ಯಾವ ಥರ ಬಂದದ, ಹೆಂಗೆ ಬಂದದ ಅಂತ. ಅನ್ನ ಸೀರಮ್ಮ ಸೂಪರ್ ಸೂಪರಾ. ಕಂಪ್ಲೀಟ್ ಮಾಡೋ ವಿಡಿಯೋ ಬಾಯ್ ಬರ್ರಿ. ಸರ್ ನೋಡಿದ್ರಲ್ಲ ನಮ್ಮ ಮನುಷ್ಯರಿದ್ದು ಅಂಬ್ರೆಲಾ ಫ್ರಾಕ್ ಯಾವ ಥರ ಸ್ಟಿಚ್ ಮಾಡಿದೆ, ಹೆಂಗೆ ಮಾಡಿದೆ, ಎಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟೆ ಅಂತ. ಇದೇ ಥರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ ರೀ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್ ಟಾಟಾ. ಬಾಯ್ ಬಾಯ್ ಮಾಡೋ. ಬಾಯ್ ಬಾಯ್ ಹೇಳು. ಬಾಯ್ ಬಾಯ್. ಟೇಕ್ ಕೇರ್. ಬಾಯ್ ಬಾಯ್.